ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ KR ಮಾರ್ಕೆಟಿನ ಫೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿರುವಂತಹ ಈ ಅಂಗಡಿಗಳು ಏನಿದೆ ನೋಡಿ, ಅಲ್ಲಿಂದ ಹಿಡಿದು ಸುಮಾರು 130 ಅಂಗಡಿಗಳ ಬಗ್ಗೆ BBMP ಅಧಿಕಾರಿಗಳು ಆಲಾಪೆ ಸಡನ್ ಬಂದು ಈ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತಹ ಇದ್ಯಾವುದು ಕಂಪ್ಯೂಟರ್ ಚಿಪ್ಪು ಅಥವಾ ಮಲ್ಟಿಪ್ಲೋರ್ ಬಿಸ್ನೆಸ್ ಅಲ್ಲ, 10 ರೂಪಾಯಿ 20 ರೂಪಾಯಿ ವ್ಯಾಪಾರ ಮಾಡುವಂತಹ ಈ ನಮ್ಮ ಬಡವರ ಮೇಲೆ JCBಯನ್ನು ತಂದು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದೆ. ನಾನು ಮಾಧ್ಯಮದ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. 1982 ಅಲ್ಲಿ ಇವರಿಗೆ ನಿಮ್ಮದೇ ಕಾರ್ಪೊರೇಷನ್ ಲೈಸೆನ್ಸ್ ಇಶ್ಯೂ ಮಾಡಿದೆ. 300 ರೂಪಾಯಿ ಡೆಪಾಸಿಟ್, ಅಂದಿನ 300 ಅಂದರೆ ಇವತ್ತಿನ 30,000 ಡೆಪಾಸಿಟನ್ನು ಕಟ್ಕೊಂಡಿದೆ. ಮತ್ತು ಎವ್ರಿ ಮಂತ್ ಇವರು ಅಲ್ಲಿಂದ ಕಾರ್ಪೊರೇಷನ್ಗೆ ರೆಂಟನ್ನು ಪೇ ಮಾಡಿದ್ದಾರೆ. ನೋಡಿ ಈ ದಾಖಲಾತಿಯನ್ನು ನೋಡಿ, ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ, ಎಲ್ಲ ಪರಿಶೀಲನೆ ಮಾಡಿದ್ದೇನೆ. ರೆಂಟನ್ನು ಪೇ ಮಾಡಿದ್ದಾರೆ. ರೆಂಟನ್ನು ಪೇ ಮಾಡಿ ಇವರ ತಂದೆ ಕಾಲದಿಂದ ಇವರಿದ್ದಾರೆ. ಈಗ ಇವರು ದಿನಕ್ಕೆ ಒಂದು 300, 400, 500 ರೂಪಾಯಿ ದುಡಿದು 1 ಕಿಲೋ ಅಕ್ಕಿ ತಗೊಂಡು ಗಂಜಿ ಊಟ ಮಾಡಿಕೊಂಡು ನೆಮ್ಮದಿಯಾಗಿದ್ರು. ಈಗ ಆಲಾಪೆ ಸಡನ್ ಬಂದು ಯಾವುದೇ ನೋಟಿಸ್ ಇಶ್ಯೂ ಮಾಡಿದರೆ ಓರಲ್ ಆಗಿ ನೀವು ಬಂದು JCB ತಗೊಬಂದ್ರೆ ಇವರೆಲ್ಲ ಎಲ್ಲಿ ಹೋಗ್ಬೇಕು? ಈ ತಾಯಂದಿರು ಇವರ ಮೇಲೂ ಕೂಡ JCB ಹರಿಸ್ಬಿಟ್ರೆ ಕತೆ ಮುಗೀತು, ಯಾರು ಕೇಳಲಿಕ್ಕೆ ಇರಲ್ಲ. ಆದರೆ ಕರ್ನಾಟಕದ ಕನ್ನಡಿಗರು ನಾವೆಲ್ಲರೂ ನಿಮ್ಮ ಪರವಾಗಿದ್ದೇವೆ. ಯಾಕಂತ ಹೇಳಿದ್ರೆ ಇದು ನಿಮ್ಮ ವಿಚಾರ ಅಲ್ಲ. ಈ ಬೆಂಗಳೂರು ನಗರದಲ್ಲೇ 900 ರಿಂದ 1000 ಕಿಲೋಮೀಟರ್ ರಾಜಕಾಲುವೆ ಇದೆ. ಆ ರಾಜಕಾಲುವೆಯಲ್ಲಿ 200 ರಿಂದ 300 ಕಿಲೋಮೀಟರ್ ರಾಜಕಾಲುವೆ ಒತ್ತುವರಿಯಾಗಿದೆ. ಅಲ್ಲಿ ಮಲ್ಟಿ ಕ್ರೋರ್ ಬಿಸ್ನೆಸ್ ಮ್ಯಾನ್ಗಳು ಅಪಾರ್ಟ್ಮೆಂಟ್ ಅನ್ನು ಕಟ್ಟಿದ್ದಾರೆ. ಅಲ್ಲಿಗೆ ನಿಮ್ಮ JCBಗಳು ಹೋಗಲ್ವಾ? ಅಲ್ಲಿಗೆ JCB ಹೋದ್ರೆ ನಿಮ್ಮ ಟೈರ್ ಪಂಚರ್ ಆಗುತ್ತಾ? ಇವರ ಮನೆಗಳಿಗೆ ಇವರ ಅಂಗಡಿಗಳಿಗೆ ಬಂದಾಗ ಯಾರು ಕೇಳೋರಿಲ್ವ ಅಂತ ಬಳಸಿದ್ದೀರಾ? ಕರ್ನಾಟಕದ ಕನ್ನಡಿಗರು ಕೇಳ್ತಾ ಇದ್ದೇವೆ. DK ಶಿವಕುಮಾರ್ ಅವರೇ, ಕೃಷ್ಣ ಬೈರೇಗೌಡ ಅವರೇ, ನೀವು BBMP ಅಫಿಷಿಯಲ್ ಅನ್ನ ಕಳಿಸಿ ದೌರ್ಜನ್ಯ ಮಾಡೋದಲ್ಲ. ನೀವು ಬನ್ನಿ ಇಲ್ಲಿಗೆ, ಇವರ ಸಮಸ್ಯೆಯನ್ನು ಕೇಳಿ. ಇವರು ಹೇಳ್ತಾರೆ, ಇವರು ಎಷ್ಟು ವರ್ಷದಿಂದ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಿಯೋಗ ಇವತ್ತು ಇಲ್ಲಿಗೆ ಭೇಟಿ ನೀಡಿ ಎಲ್ಲ ಸ್ಥಳ ಪರೀಕ್ಷೆಯನ್ನು ನಾವು ನಡೆಸಿದ್ದೇವೆ. ಇವರಿಗೆ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಖಂಡಿತ ಬೆಂಬಲವನ್ನು ಕೊಡ್ತೇವೆ. ಕೇವಲ ಕಾನೂನು ಮಾತ್ರ ಅಲ್ಲ, ಪ್ರಜಾಸತ್ತಾತ್ಮಕ ಹೋರಾಟ, ಬೀದಿ ಸಂಸತ್ತಿನ ಮುಖಾಂತರ ಕೂಡ ನಾವು ನಿಮ್ಮ ಪರವಾಗಿರ್ತೇವೆ. ನೀವು ಹೆದರಬೇಡಿ. ನೀವು ಯಾರು ಹೊರಗಿಂದ ಬಂದವರಲ್ಲ, ಬೆಂಗಳೂರನ್ನು ಕಟ್ಟಿದವರು ನೀವು, ಬೆಂಗಳೂರನ್ನು ಉಳಿಸಿದವರು ನೀವು. ಈ ಒಂದು ಈ ಪದಾರ್ಥ ನೀವು ಅಂಗಡಿಯಲ್ಲಿ ಹೋಗಿ ಖರೀದಿಸಿದ್ರೆ 100 ರೂಪಾಯಿ ಕೊಡಬೇಕು. ಇವರು 20 ರೂಪಾಯಿ 30 ರೂಪಾಯಿ ಕೊಡ್ತಾರೆ. ಲಾಭ ಜಾಸ್ತಿ ಬೇಡ ಇವರಿಗೆ, 1 ಕಿಲೋ ಅಕ್ಕಿ ಸಿಕ್ಕಿದ್ರೆ ಸಾಕು. ಇಂಥವ್ರ ಮೇಲೆ ನಿಮ್ಮ ದೌರ್ಜನ್ಯನಾ? ನಿಮಗೆ ಮಾನವೀಯತೆ ಅನ್ನೋದು ಇಲ್ವಾ? ನಿಮಗೆ ಕುಟುಂಬ ಇಲ್ವಾ? ನಿಮಗೆ ಮಕ್ಕಳಿಲ್ವಾ? ನಿಮ್ಮ ಮಕ್ಕಳೆಲ್ಲ ಫಾರಿನಲ್ಲಿ ಹೋಗ್ತಾರೆ ಬಿಡಿ, ಪಾಪ ಇವರ ಮಕ್ಕಳು ಎಲ್ಲಿ ಹೋಗ್ಬೇಕು? ಇವ್ರು ಯಾವ ರೀತಿ ಜೀವನ ಸಾಗಿಸಬೇಕು? ಒಂದು ವೇಳೆ ನಿಮಗೆ ಇಲ್ಲಿಂದ ಸ್ಥಳಾಂತರ ಮಾಡಲೇಬೇಕು ಅನ್ನೋದಾದ್ರೆ ಇವರಿಗೆ ಆಲ್ಟರ್ನೇಟ್ ಶೆಲ್ಟರ್ ಅನ್ನ ಕೊಡಿ ಫಸ್ಟ್, ಆಮೇಲೆ ಇಲ್ಲಿಗೆ ಬನ್ನಿ. ನೀವು ಹೇಳ್ತಾ ಇದ್ದೀರಾ ಮಾಧ್ಯಮದಲ್ಲಿ ಫುಟ್ಪಾತ್ ಅಲ್ಲಿ ಹಾಕೊಂಡಿದ್ದಾರೆ, ಸ್ವಲ್ಪ ತೋರಿಸಿ. ಇದು ಫುಟ್ಪಾತ್ ಎಲ್ಲಿದೆ? ಜನರು ಹೋಗೋ ಬರ್ಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಇವರ ಅಂಗಡಿ ಆ ಕಡೆ ಇದೆ. ಹಾಗಾಗಿ ಇದರ ವಿರುದ್ಧ ಒಂದು ದೊಡ್ಡ ಮಟ್ಟದ ಧ್ವನಿ ಕರ್ನಾಟಕದ ಮೂಲೆಯಿಂದ ಹೇಳಬೇಕು. ಬೆಂಗಳೂರಿಗರು ಮಾತ್ರ ಅಲ್ಲ, ಯಾಕಂದ್ರೆ ಇವರು ಕನ್ನಡಿಗರು, ಇವರು ನಮ್ಮ ಮನೆಯವರು, ನಮ್ಮ ಕುಟುಂಬದವರು, ನಮ್ಮ ಬಂಧುಗಳು. ಇವರಿಗೆ ತೊಂದರೆ ಆದರೆ ನಾನು ಹೊಟ್ಟೆ ತುಂಬ ಊಟ ಮಾಡಿ ಮಲಗಲಿಕ್ಕೆ ನನಗೆ ಮನಸ್ಸು ಬರಲ್ಲ. ಹಾಗಾಗಿ ನಾವು ಇವತ್ತಿನ ಭೇಟಿ ನೀಡಿದ್ದೇವೆ. ಕಾನೂನಾತ್ಮಕವಾಗಿಯೂ ನಾವು ಹೋರಾಟ ಮಾಡ್ತೇವೆ, ಪ್ರಜಾಸತ್ತಾತ್ಮಕವಾಗಿಯೂ ಹೋರಾಟ ಮಾಡ್ತೇವೆ. ಬನ್ನಿ.